ಜಾಗ ಮಾಡಿದ್ದು ಇಲ್ಲಿ ಸ್ವಲ್ಪ ನೀರಿದೆ, ಆದರೆ ಜಾಸ್ತಿ ಇಲ್ಲ. ಒಂದು ಮನೆ 2 ಮನೆ ಇದ್ದರೆ ಸ್ಟೋರೇಜ್ ಉಳ್ಕೊಳ್ಳುತ್ತೆ. ಬಟ್ ಇದೇನಂದರೆ ಗ್ಯಾಪು, ನೀರಿಲ್ಲ. ಅದು ಕಟ್ಟಾಗುತ್ತೆ, ಬಟ್ ನೀರಿಲ್ಲ. ಇದರಿಂದ ಒಂದು ಸೋರ್ಸು ರೈತರಿಗೆ ಸ್ವಲ್ಪ ಸ್ಟೋರೇಜ್ ಆಗುತ್ತೆ ಡೀಪ್ ಮಾಡ್ಕೊಂಡು. ಇದು ವಾಟರ್ ಲೈನ್ ಇದೆ. ಈ ಲೈನಲ್ಲಿ ನೀರಿದೆ. ಇದು ಅಲ್ಲಿ ಪಾಯಿಂಟ್ ಕೊಟ್ಟಿರೋ ಜಾಗಕ್ಕೆ ಹೋಗುತ್ತೆ. ಇದು ವಾಟರ್ ಲೈನ್. ಇದು ಲೈಟ್ ಆಗಿದೆ. ಇದು ಒಂದು ಸೋರ್ಸ್, ಇದರಲ್ಲಿ ಕೂಡ ನೀರಿದೆ ನೋಡಿ. ಇದೊಂದು ಪಾಯಿಂಟ್, ಇದೊಂದು ಲೈನ್. ಇದು ವಾಟರ್ ಲೈನ್. ಇದು ಜಂಕ್ಷನ್. ಅಲ್ಲಿ ಎಫೆಕ್ಟೇ ಸಿಗ್ತಾ ಇಲ್ಲ. ಇಲ್ಲಿ ಆ ಎಫೆಕ್ಟ್ ಸಿಗ್ತಾ ಇದೆ. ಎಲ್ಲ ರೀತಿಯಲ್ಲಿ ಸಿಗ್ಬೇಕಾದ್ರೆ ನೀರು ಗ್ಯಾರಂಟಿ ಇರುತ್ತೆ ನೋಡಿ. ಇದರಲ್ಲಿ ನೋಡಿ, ನೀರು ಕಡಿಮೆನೇ ಇಟ್ಟಿದ್ದೇನೆ, ಜಾಸ್ತಿ ಇಟ್ಟಿಲ್ಲ. ಫುಲ್ ನೀರು ಬಗ್ಗೆ ಜಂಪ್ ಆಯ್ತು ಅಂದರೆ ಬೇಗ ಬಿಸಿನೀರು ಸಿಗುತ್ತೆ. ಇದು ಕಡಿಮೆನೇ ಇದೆ. ಈ ಜಾಗ ನನಗೆ ಏನು ರಿಯಾಕ್ಷನ್ ಆಗ್ತಾ ಇಲ್ಲ. ಈ ಜಾಗದಲ್ಲಿ ಸುಮ್ಮನೆ ಲೈಟಾಗಿ ಒಂದು ಶಾಕ್ ಆಗ್ತಾಯಿದೆ. ಇಲ್ಲಿ ಸ್ಟೋರೇಜ್ ಮಾಡ್ಕೊಳ್ಬೋದು. 1 ಮನೆ 2 ಮನೆ ಅಂದರೆ ಕಡಿಮೆ. ನೋಡಿ, ಇದು ಮೇನ್ ಲೈನ್. ಇದು ಮೇನ್ ಲೈನ್. ಇದೊಂದು ಲೈನ್ ಇದೆ. ಇದು ವಾಟರ್ ಲೈನ್ ಇದೆ. ಇದು ಬೇಕಾದರೆ ನಿಮಗೆ 1.5 ಇಂಚಿಂದ ಜಾಸ್ತಿ ಬರುತ್ತೆ, ಕಡಿಮೆ ಆಗಲ್ಲ. ಬಟ್ ಇದು ನೀವು ಕ್ಲಿಕ್ ಮಾಡಿಬಿಟ್ಟಿದ್ರೆ 900 1100 ಅಪ್ಡೇಟ್ ಮಾಡಿ ಮೇಲೆ 200 ಅಡಿ 300 600 ಮೇಲೆ 900 ಮೇಲೆ ಈ ಥರ 4 ಗ್ಯಾಪ್ ಇರುತ್ತೆ. ಈ 4 ಗ್ಯಾಪಲ್ಲಿ 2 ಗ್ಯಾಪಲ್ಲಿ ಮಾಡ್ಕೊಂಡು 2 ಸಣ್ಣ ಲೈನ್ ಇರುತ್ತೆ. ನೀವು ಯಾವ ಮನೆಗೆ ಸಾಕಂದ್ಬಿಟ್ಟು ಕಾಣಿಸ್ಕೊ ಅವಾಗ ಸ್ಟಾಪ್ ಮಾಡ್ಬೋದು. ಬಟ್ ನೀವು ಟಾರ್ಗೆಟ್ ಮಾಡೋದು 1100 ಟಾರ್ಗೆಟ್ ಮಾಡ್ಬೋದು. ಸಪೋಸ್ ಬಂದು 600 ಕೂಡ 100 ಬರ್ಬೋದು ಅಂದರೆ ಇವ್ರು ಇಲ್ಲಾಂದರೆ